ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಡಿ ಬಾಸ್ ಅಭಿಮಾನಿಗಳಿಗೆ ನಾಳೆ ಸಂಭ್ರಮ ಅಂತಾನೆ ಹೇಳ್ಬೋದು. ನಿಮ್ಗೆಲ್ಲ ಗೊತ್ತಿದೆ, ನಾಳೆ 6:30 ಡೆವಿಲ್ ಶೋ ಆರಂಭ ಆಗ್ತಿದೆ. ಸಾಕಷ್ಟು ಅಭಿಮಾನಿಗಳು ಬಂದು ಪ್ರತಿಯೊಂದು ಥಿಯೇಟ್ರಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಸಂಭ್ರಮನ ನಡೆಸ್ತಾ ಇದ್ದಾರೆ, ತಯಾರಿ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಪ್ರಸನ್ನ ಥಿಯೇಟರ್ ಸಿಬ್ಬಂದಿಯಾದ ಲೋಕೇಶ್ ಅವರು ಇದ್ದಾರೆ. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಪ್ರಸನ್ನ ಥಿಯೇಟ್ರಲ್ಲಿ ನಾಳೆ 6 ಶೋನು ಕೂಡ ಹೌಸ್ಫುಲ್ ಆಗಿದೆ. ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಒಂದು ಡೆವಿಲ್ ಸಂಭ್ರಮ, ಡೆವಿಲ್ ಹಬ್ಬ ನೋಡ್ತಾ ಇದ್ರೆ ನಿಮಗೆ ಎಷ್ಟು ಖುಷಿ ಅನ್ಸುತ್ತೆ ಅಂತ? ಸರ್, ಡೆವಿಲ್ ಹಬ್ಬನ ಮತ್ತೆ ಗುರುವಾರ ಒಂದು ಅಂದ್ರೆ ವಾರ ಒಂದು ಚೆನ್ನಾಗಿ ಅಂದ್ರೆ ಒಳ್ಳೆ ವಾರನೇ. ಏನಪ್ಪಾ ಅಂದ್ರೆ ಇಲ್ಲಿ ಅಭಿಮಾನಿಗಳೆಲ್ಲ ನಾಳೆ 7,000 ಜನಕ್ಕೆ ಬೆಳಿಗ್ಗೆಯಿಂದ ರಾತ್ರಿ ಗಂಟು ಮತ್ತೆ ಬಿರಿಯಾನಿ ಊಟದ ವ್ಯವಸ್ಥೆ ಮಾಡಿರೋದ್ರಿಂದ, ಮತ್ತೆ ಅಧ್ಯಕ್ಷರು ಗೋವಿಂದ್ ಅವರು ಮತ್ತೆ ಬಂಡಿಕಳಮ್ಮನ ದೇವಸ್ಥಾನದವರು ಇವರೆಲ್ಲ ಸೇರಿ ಇದೊಂದು ಹಮ್ಮಿಕೊಂಡವ್ರೆ. ಮತ್ತೆ ಇನ್ನೂ ಒಂದು ಅಭಿಮಾನಿಗಳು ಸ್ವಲ್ಪ ಕಾಮಾಕ್ಷಿ ಪಡೆದರೇನೋ ಅವರು ಎಲ್ಲ ಸೇರಿ ಒಂದು 7,000-8,000 ಜನಕ್ಕೆ ಬಿರಿಯಾನಿ ಹಂಚ್ಬೇಕು, ಊಟದ ವ್ಯವಸ್ಥೆ ಮಾಡ್ಬೇಕು ಅಂತ ಮಾಡಿದ್ದಾರೆ. ಲೈಟ್ ಅರೇಂಜ್ಮೆಂಟು ಎಲ್ಲ ಇಡೀ ಎಷ್ಟು 2 ವರ್ಷದಿಂದ ಹೆಂಗೆ ತಡೆದಿದ್ರು ಆ 2 ವರ್ಷದ ಹಬ್ಬನ ಇವತ್ತು ಒಂದೇ ದಿವಸದಲ್ಲಿ 2 ವರ್ಷಕ್ಕೆ ಒಂದೇ ದಿವಸನ ಹಬ್ಬನ ಆಚರಿಸ್ತಾ ಇದ್ದಾರೆ. ನಮ್ಮಲ್ಲಿ ಏನಪ್ಪಾ ಅಂದ್ರೆ ಬೆಳಿಗ್ಗೆ 6:30 ಸ್ಟಾರ್ಟು. 6 ಗಂಟೆಗೆ ನಾವು ಒಳಗಡೆ ಬಿಟ್ಕೋಣ ಅಂದ್ರೆ 6 ಗಂಟೆಯಿಂದ 6 ಗಂಟೆಗೆ ಮಾರ್ನಿಂಗ್ ಶೋ ಬಂದು ಬಾಲ್ಕನಿ 600 ರೂಪಾಯಿ, ಸೆಕೆಂಡ್ ಕ್ಲಾಸ್ ಬಂದು ಸಿಲ್ವರ್ ಬಂದು 500 ರೂಪಾಯಿ. ಎಲ್ಲಾ ಶೋನು ಫುಲ್ಲು ಅಂದ್ರೆ 10 ಗಂಟೆ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ಗಂಟೆ ಬಾಲ್ಕನಿ 250, ಸೆಕೆಂಡ್ ಕ್ಲಾಸ್ 200 ರೂಪಾಯಿ. ಎಷ್ಟು ಶೋನು ಫುಲ್ ಆಗಿದೆ ಅಂದ್ರೆ ಅಭಿಮಾನಿಗಳು ಒಬ್ಬೊಬ್ಬ ಸಂಘದಲ್ಲಿ ಒಬ್ಬ ಸಂಘದವರು ಮಿನಿಮಮ್ ಒಂದು 300-400 ಟಿಕೆಟ್ ತಗೊಂಡಿದ್ದಾರೆ. ಮತ್ತೆ ಇದರಲ್ಲಿ ಜಾಸ್ತಿ ಹೆಚ್ಚಿಗೆ ಅಂದ್ರೆ ಏನಪ್ಪಾ ಅಂತಂದ್ರೆ ಅಗ್ರಹಾರದ ಹುಡುಗರು, ಎಲ್ಲಾ ಹುಡುಗರು ಅಗ್ರಹಾರದಲ್ಲಿ ಜಾಸ್ತಿ. ಆಮೇಲೆ ಹೊರಗಡೆ ಅಷ್ಟೇ, ಇಡೀ ಬೆಂಗಳೂರಲ್ಲಿ ಎಲ್ಲಾ ಕಡೆಯಿಂದ ಬಂದವ್ರೆ. ನಾಗವಾರ ಮತ್ತೆ ನೆಲಮಂಗಲ ಆ ಕಡೆಯಿಂದ ಇದೇ ಪ್ರಸನ್ನನೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡು ಹುಡುಗರೆಲ್ಲ ಬಂದು, ಎಲ್ಲಿ ಜಾಗನೇ ಇಲ್ಲ ಬ್ಯಾನರ್ಗಳು ಇನ್ನ ಬೇಕಾದಷ್ಟು ಆಚೆ ಇಟ್ಬಿಟ್ಟಿದ್ದಾರೆ, ಅಷ್ಟು ಅಬ್ರಾ ಮಾಡಿದ್ದಾರೆ. ನಮ್ಗೆ ಬಂದು ಜಾಗ ಇಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕಾಗಿಲ್ಲ. ಆಚೆ ಕಡೆ ಇದ್ರೆ ಜಾಗ ಕಟ್ಟಿ, ಇಲ್ಲ ಅಂದ್ರೆ ಬಿಡಿ ಅಂದ್ಬಿಟ್ಟು ನಾವು ಹೇಳ್ಬಿಟ್ವಿ. ಮತ್ತೆ ನಮ್ಮ ಯಜಮಾನರು ಅಷ್ಟೇ ಸಪೋರ್ಟ್ ಮಾಡಿದ್ರು ಇವ್ರಿಗೆ. ಹೇಳ್ಕೋಬೇಕು ಅಂದ್ರೆ ಎಲ್ಲರಿಗೂ ಅಷ್ಟೇ, ಅವ್ರೇನಿಲ್ಲ ಒಬ್ಬರಿಗೆ ಇವ್ರಿಗೆ ಅಂತ ಏನು ಅನ್ನಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಅಂತೂ ಇದಂತೂ ಡೆವಿಲ್ ಮಾತ್ರ ಹಬ್ಬ ಆಚರಿಸ್ತಾ ಇದ್ದಾರೆ. ನಾಳೆ ಗುರುವಾರ ಬಂದ್ರೆ ಅಂತೂ ಗುರುವಾರ, ಶುಕ್ರವಾರ, ಭಾನುವಾರ ಈ 3 ದಿವಸನೂ ಹಬ್ಬನೇ ನಮ್ಮ ಥಿಯೇಟ್ರಲ್ಲಿ. ಸೂಪರ್. ಎಲ್ಲ ಇದಕ್ಕೂ ಅಷ್ಟೇ ಊಟದ ವ್ಯವಸ್ಥೆ ಎಲ್ಲ ಇದೆ. ಬರ್ಲಿ, ಇನ್ನ ಜನ ಹೆಚ್ಚಿಗೆ ಬರ್ಲಿ ಅಂತ ಅನ್ಕೋತೀವಿ. ಅಂದ್ರೆ ನಾಳೆ ಇದ್ದು ಉಳಿದೆಲ್ಲ ಆನ್ಲೈನ್ ಬಿಟ್ಟಿದ್ದೀವಿ, ಕೇಳ್ಕೊ ಬಂದವ್ರಿಗೆ ಎಲ್ಲೂ ಇಶ್ಯೂ ಮಾಡ್ತಾ ಇದೀವಿ. ನಾಳೆ 1 ದಿವಸದ ಮಾತ್ರ ನಾವು ಅಲ್ಲೇ 3-4 ದಿವಸ ಆಗೋಯ್ತು. ಎಲ್ಲರಿಗಿಂತ ಮೇಯ್ನು ಪ್ರಸನ್ನ. ಇಡೀ ಬೆಂಗಳೂರು ಹೊರಗಡೆಯಿಂದ, ಮಂಡ್ಯ, ಮೈಸೂರು ಆ ಕಡೆಯಿಂದ ಕೆಲವು ಅಭಿಮಾನಿಗಳು ಬಂದು 10-15 ಟಿಕೆಟ್ ನನ್ನೇ ಕೇಳಿ ನಾನು ಯಜಮಾನ್ರಿಗೆ ಹೇಳಿಸಿ ಕೊಡಿಸ್ಕೊಟ್ಟಿದ್ದೀನಿ. ಇಲ್ಲೂ ಅಷ್ಟೇ ಈ ಅಗ್ರಹಾರ ಹುಡುಗರು ಮಿನಿಮಮ್ ಅಂದ್ರೆ ಒಂದೊಂದು ಶೋಗೆ ಮಾರ್ನಿಂಗ್ ಶೋನಲ್ಲೇ ಒಂದು 400 ಟಿಕೆಟ್ ತಗೊಂಡ್ರು. ಇನ್ನು ಉಳಿದುದೆಲ್ಲ 150-200 ತಗೊಂಡಿದ್ದಾರೆ. ಮತ್ತೆ ಅಧ್ಯಕ್ಷರು ಗೋವಿಂದಣ್ಣವರು ಅಷ್ಟೇ, ಮತ್ತೆ ದಿನಕರ್ ಸರ್ ಅಷ್ಟೇ, ವಿಜಯಲಕ್ಷ್ಮಿ ಮೇಡಮ್ ಅಷ್ಟೇ, ಅವರೆಲ್ಲ ಟಿಕೆಟ್ ತರಿಸ್ಕೊಂಡು ಬೇರೆಯವ್ರಿಗೆಲ್ಲ ಅವ್ರಿಗೆಲ್ಲ ಬೇಕಾದವ್ರೆಲ್ಲ ಟಿಕೆಟ್ ಕೊಡ್ಸಿದ್ದಾರೆ ಅವ್ರಿಗೆ. ಮತ್ತೆ ಬುಕ್ ಮೈ ಶೋನು ಒಂದು ಸ್ವಲ್ಪ ಬಿಟ್ಟಿದ್ದೀವಿ. ಅಂದ್ರೆ ನಾಳೆ 1 ದಿವಸದ ಬುಕ್ ಮೈ ಶೋ ಒಂದು ಸ್ವಲ್ಪ ಕಡಿಮೆ ಆಯ್ತು ಅಷ್ಟೇ ಗುರುವಾರದ್ದು. ಇನ್ನು ಉಳಿದುದೆಲ್ಲ ಬರೀ ಅಭಿಮಾನಿಗಳು ಕೊಟ್ಟಿದ್ದೀವಿ. ಭಾನುವಾರ, ಶುಕ್ರವಾರ, ಭಾನುವಾರ ಈ 2 ದಿವಸದ ಮಾತ್ರ ಜನ ಆಗ್ಲೇ ಇನ್ನೂ ಕೇಳ್ತಾನೆ ಇದ್ದಾರೆ. ಶನಿವಾರ ಎಲ್ಲ ಆನ್ಲೈನ್ ಆಗ್ತಾ ಇದೆ. ಮತ್ತೆ ಇದು ದರ್ಶನ್ ಸರ್ದು ಮಾತ್ರ 2 ವರ್ಷ ಆಗಿತ್ತು ಕಾಟೇರ ಫಂಕ್ಷನ್ ಬಿಟ್ರೆ. ನೆಕ್ಸ್ಟ್ ಇವಾಗ 2 ವರ್ಷ ಆಯ್ತಲ್ವಾ, ಇನ್ನು ಅವ್ರು ಈಚೆ ಬಂದು ನೆಕ್ಸ್ಟ್ ಶೂಟಿಂಗ್ ಸ್ಟಾರ್ಟ್ ಮಾಡೋ ಅನ್ನೋದಕ್ಕೆ ಇದು ಇನ್ನು 2 ವರ್ಷ ಆಗ್ಬಹುದು ಅಂತ. ಅದಕ್ಕೆ ಈಗ ನಾವು ವರ್ಷಕ್ಕೆ 2 ಫಿಲಮ್ ಕೊಡ್ತೀನಿ ಅಂತ ಹೇಳಿದ್ರು. ಈಗ 2 ವರ್ಷಕ್ಕೊಂದು ಫಿಲಮ್ ಆಗ್ತಾ ಇದೆ. ನಮ್ಗೆ ಅದೇ ಬೇಜಾರು. ಅಭಿಮಾನಿಗಳು ಅಷ್ಟೇ ಎಲ್ಲ ಒಂಥರ ಅವರು ಹೋಗಿ ಈಗ ಯಾವುದೇ ಅಲ್ಲಿ ಗಲಾಟೆಗಳು ಮಾಡ್ಕೋಬೇಡಿ, ಟಿವಿಯವ್ರಿಗೆ ಅನ್ನಕ್ಕೂ ಯಾರದೇ ಆಗಿರ್ಲಿ ಎಲ್ಲರೂ ಒಂದೇ ತರ ನಡ್ಕೊಳ್ಳಿ ಅಂತ ಹೇಳಿದಾರಂತೆ. ಆದ್ರೆ ಅವ್ರು ಕೂಲ್ ಆಗಿದ್ದಾರೆ. ಇನ್ನ ಇದೇ ತರ ಬೆಳೀತಾರೆ. ಮತ್ತೆ ಇನ್ನ ಮುಂದೆ ಅಂಬರೀಷ್ ಹೆಂಗೆ ಇದ್ರು ಅವಾಗ, ಅಂಬರೀಷ್, ವಿಷ್ಣುವರ್ಧನ್, ರಾಜ್ಕುಮಾರ್ ಆ ತರ ಈಗ ಅಪ್ಪು ಮತ್ತೆ ಶಿವಣ್ಣರೇ ಆಗ್ಲಿ, ಮತ್ತೆ ಅಪ್ಪು ಸರ್ ಆಗ್ಲಿ, ದರ್ಶನ್ ಸರ್ ಆಗ್ಲಿ, ಇವ್ರಿಗೂ ಅಷ್ಟೇ ಇವಾಗ ಈ ತರ ಬೆಳೀತಾ ಇದಾರೆ. ಇವ್ರದ್ದು ದರ್ಶನ್ ಸರ್ ಇವಾಗ ಒಳ್ಳೆ ಹೆಸರು ಇದೆ. ಅಪ್ಪು ಸರ್ಗೆ ಹೆಂಗಿತ್ತು ಹೆಸರು, ಅದೇ ಈ ಮಟ್ಟಿಗೆ ಬೆಳೆದ್ರು, ಚೆನ್ನಾಗಿದೆ. ಈಗ ಈ ತರ ಏನೋ ಪ್ರಾಬ್ಲಮ್ ಇಂದ ಹಿಂಗಾಗಿದೆ. ನೆಕ್ಸ್ಟ್ ಈ ಡೆಕೋರೇಟ್ ಎಲ್ಲ ಮಾಡಿದಾರಲ್ಲ, ಯಾವಾಗೂ ಇಲ್ಲಿಗಿಂತ ಯಾರು ಮಾಡಿರ್ಲಿಲ್ಲ, ಈ ತರ ಅಬ್ರಾ ಮಾಡಿದಾರೆ. ಈ ಸರಂತೂ ಪ್ರಸನ್ನದಲ್ಲಿ 2 ವರ್ಷ ಹೆಂಗೆ ತಡೆದಿದ್ರು, ಇನ್ನು ಎಷ್ಟು ವರ್ಷ ಆಯ್ತದೋ ಏನೋ ಅಂದ್ಬಿಟ್ಟು ಈಗಂತೂ ಅಬ್ರಾ ಅಂದ್ರೆ ಲೈಟ್ ಅರೇಂಜ್ಮೆಂಟು, ಹಾರಗಳು, ಬ್ಯಾನರ್ಗಳು, ಜಾಗನೇ ಇಲ್ಲ. ಇದು ಅರಮನೆನ ಅಥವಾ ಮದ್ವೆ ಹಾಲ್ ಅಥವಾ ಮದ್ವೆ ಮನೆನ ಆ ರೀತಿ ಸಿಂಗಾರ ಮಾಡ್ತಿದ್ದಾರೆ. ಇದಿನ್ನು ಸ್ಟಾರ್ಟಿಂಗ್, ಬಟ್ ಇನ್ನು ಬರ್ತಾ ಇನ್ನು ಅಬ್ಬರ ಜಾಸ್ತಿ ಆಗ್ತಿದೆ ಅಂತ ಅಭಿಮಾನಿಗಳೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ತರದೊಂದು ಅಭಿಮಾನ ಇರುವಂತದ್ದು ದರ್ಶನ್ ಅವ್ರನ್ನ ಬಿಟ್ರೆ ಮತ್ತೆ ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತಾ ಸರ್? ನಿಮ್ಗೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಹೇಳ್ತಾ ಇದ್ರಲ್ಲ, ಒಂದಿದ್ರಲ್ಲೇ ಅಪ್ಪು ಸರ್ ಮಾಡಿದ್ರು.
ಈಗ ಬಿಟ್ರೆ ನೆಕ್ಸ್ಟ್ ಇವ್ರಿಗೆ ಮಾಡ್ತಾ ಇದಾರೆ ಅದೇ ತರ ಫುಲ್ ಕಟ್ಔಟ್ ಆಗ್ಲಿ, ಬ್ಯಾನರ್ ಆಗ್ಲಿ, ಲೈಟ್ ಅರೇಂಜ್ಮೆಂಟ್ ಆಗ್ಲಿ, ಇಡೀ ಗಿಡಗಳು ಎಲ್ಲೆಲ್ಲಿ ಜಾಗ ಇದೆ ಅಷ್ಟಕ್ಕೂ ಲೈಟ್ ಅರೇಂಜ್ಮೆಂಟ್. 1 ವಾರ ಆಯ್ತು ಬ್ಯಾನರ್ ಹಾಕಿ. ನಾವು ಎಲ್ಲ ಟಿಕೆಟ್ ಇಶ್ಯೂ ಮಾಡ್ಬೇಕಾದ್ರೆ ಒಂದು ಫಿಲಮ್ ಹಾಕಿದ್ವಿ ಹಿಂದಿ. ಏನಪ್ಪಾ ಇವತ್ತಿನ ಡೆವಿಲ್ಲ ಅಂತ ಕೆಲವರು ಜನ ಅಂಗಡಿ ಬರ್ತಾ ಇದ್ರು. ಯಾಕೆಂದ್ರೆ ಅಷ್ಟು ಆ ತರ ಆಗಿದೆ ಇಲ್ಲಿ ಥಿಯೇಟ್ರು. ಆ ತರ ಲೈಟ್ ಅರೇಂಜ್ಮೆಂಟ್, ಲೈಟ್ ಆಗ್ಲಿ, ಸೀರಿಯಲ್ ಸೆಟ್ ಆಗ್ಲಿ, ಅಲ್ಲ ಇದು ಬ್ಯಾನರ್ ಆಗ್ಲಿ ಮಾಡಿದ್ದಾರೆ. ಒಂದ್ ಖುಷಿ ಏನಪ್ಪಾ ಅಂತಂದ್ರೆ ಈ ಫಿಲಮ್ಗಂತೂ ಯಾವ ಫಿಲಮ್ಗೂ ಮಾಡಿರ್ಲಿಲ್ಲ. ಈಗ ಕರಿಯ ಫಿಲಮ್ಗೆ ನಾವು ಟಿಕೆಟ್ ಇಶ್ಯೂ ಮಾಡ್ಬೇಕಾದ್ರೆ ನೋಡಿ ರೀ ರಿಲೀಸ್ಗೆ ಅಷ್ಟೊಂದು ದೊಡ್ಡ ಗಲಾಟೆ ಆಗ್ಬಿಡ್ತು. ಆ ತರ ಇವಾಗ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಹೇಳಿದ್ದಾರೆ ಅಷ್ಟು ಗಲಾಟೆ ನಾವು ಮಾಡ್ಸಲ್ಲ ಅಂತ ಎಲ್ಲ ಹೇಳ್ ಕಳ್ಸಿದ್ದಾರೆ ಅವರು. ಮತ್ತೆ ಅಭಿಮಾನಿಗಳು ಹಂಗೆ ಹೇಳಿದ್ದಾರೆ, ಟಿಕೆಟ್ ತಗೊಂಡೋದ್ರೆ ಎಲ್ಲರೂ ನಾವು ಗಲಾಟೆ ಮಾಡ್ಸಲ್ಲ, ನಾವು ನೀಟಾಗಿ ಕೂಲಾಗಿ ಫಿಲಮ್ ಮಾಡ್ಕೊಂಡು ಹೋಗ್ತೀವಿ ಎಲ್ಲರೂ ಅಷ್ಟೇನೆ. ಸರ್ ಇವಾಗ ಏನ್ ಹೇಳ್ತಿದಾರೆ ಅಂದ್ರೆ ನಾಳೆ, ಯಾಕಂದ್ರೆ ಸಿನಿಮಾ ರಿಲೀಸ್ ನಾಳೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಬಟ್ ದರ್ಶನ್ ಅವ್ರಿಗೂ ಪ್ರಸನ್ನ ಥಿಯೇಟ್ರಿಗೆ ಒಂದು ಆತ್ಮೀಯವಾದ ಒಂದು ಸಂಬಂಧ ಇದೆ, ನಿಮ್ಗೆಲ್ಲ ಗೊತ್ತೇ ಇದೆ. ಪ್ರತಿಯೊಂದು ಸಿನಿಮಾ ಆದಾಗ ಕೂಡ, ಏನೇ ಒಂದು ಫಂಕ್ಷನ್ ಆದ್ರೂ ಕೂಡ ಗುಟ್ಟಾಗಿ ಭೇಟಿ ಕೊಡ್ತಾರೆ ಪ್ರಸನ್ನ ಥಿಯೇಟ್ರಿಗೆ. ಆದ್ರೆ ಈ ಸಂದರ್ಭದಲ್ಲಿ ಅವ್ರು ಇಲ್ಲ. ಹಾಗಾಗಿ ಪತ್ನಿ ವಿಜಯಲಕ್ಷ್ಮಿ ಅವರು ಬರ್ತಾರೆ, ಹಾಗೆ ಧನ್ವೀರ್ ಅವರು ಕೊಡ್ತಾರೆ, ದಿನಕರ್ ಅವರು ಕೂಡ, ಇವ್ರು 3 ಜನ ಸಿನಿಮಾ ನೋಡಕ್ ಬರ್ತಾರೆ ಅನ್ನುವಂಥದ್ದು ಮಾತಿದೆ ಸರ್. ಫಸ್ಟ್ ಶೋಗ್ ಅವ್ರಿ ವಿಜಯಲಕ್ಷ್ಮಿ ಅವ್ರು ಏನಾದ್ರು ಬರ್ತಾ ಇದಾರಾ ಏನು ಸರ್ ಪ್ರಸನ್ನ ಥಿಯೇಟ್ರಿಗೆ? ಇಲ್ಲ, ವಿಜಯಲಕ್ಷ್ಮಿ ಸರ್ ಮೇಡಮ್ಗಿಂತ ಇವರು ಯಾರು ದಿನಕರ್ ಸರ್ ಬರ್ತಾರೆ ಅಂತ ಹೇಳವ್ರೆ. ಮತ್ತೆ ಅವ್ರ ಮಗ ಬರ್ಬೋದು. ಏನ್ ದರ್ಶನ್ ಸರ್ಗೆ ಏನಪ್ಪಾ ಅಂದ್ರೆ ಹಬ್ಬ ಅಂದ್ರೆ ನಮ್ಗೆ ಹೋಗಿಂದು ಅಷ್ಟೇನೆ. ನಾನು ಮೆಜೆಸ್ಟಿಕ್ ಫಿಲಮ್ ಇಂದ ದರ್ಶನ್ ಸರ್ ನೋಡಿದ್ದೀನಿ. ಅವಾಗಿಂದು ಅಷ್ಟೇನೆ ಎಲ್ಲಾ ಫಿಲಮ್ಗೂ ಬರ್ತಿದ್ರು. ಬಂದ್ರೆ ಥಿಯೇಟರ್ ಒಳಗೆ ಬರ್ತಿರ್ಲಿಲ್ಲ, ಕಾರಲ್ಲಿ ಬರೋದು, ಆಚೆ ನೋಡ್ಕೊಳ್ಳೋದು ಹೋಗ್ತಾ ಇದ್ರು. ಆದ್ರೆ ನಮಗೆ ಗೊತ್ತಿರೋದಿಲ್ಲ, ಒಬ್ಬರಿಗೆ ಗೊತ್ತಾಗೋದು ಅಷ್ಟೇನೆ. ಆ ತರ ಮಾಡ್ತಾ ಇದ್ರು. ಇವಾಗಂತೂ ಅಬ್ರಾ ಮಾಡಿರೋದು ಏನಪ್ಪಾ ಅಂತಂದ್ರೆ ದರ್ಶನ್ ಸರ್ ಎಲ್ಲಾ ಫಿಲಮು ಅಷ್ಟೇನೆ. ಅವರು ನಮ್ಮ ಪ್ರಸನ್ನ ಪ್ರಮೋದಲ್ಲಿ 2 ಥಿಯೇಟರ್ಗಳು ಅದ್ದೂರಿ ತರ ಕಲೆಕ್ಷನ್ ಹೈಯೆಸ್ಟ್ ಕಲೆಕ್ಷನ್ ಕೊಟ್ಟಿರೋದು ಇಡೀ ಬೆಂಗಳೂರಿಗೆ ಹೇಳ್ತೀನಿ. ದರ್ಶನ್ ಸರ್ ಫಿಲಮ್ಗೆ ಬಂಬಟ್ ಎಲ್ಲಾ ಕಲೆಕ್ಷನ್ ಚೆನ್ನಾಗಿ ಬಂದಿರೋದೆ. ನಮ್ಮ ಈ ನೋಡಿ ಇದಕ್ಕೆ ನೋಡ್ರಿ, ಕುರುಕ್ಷೇತ್ರ ಮಳೆಗಾಲ, ಅವಾಗ ಆಚೆ ಎಷ್ಟು ಜನ ಇರ್ತಿದ್ರು, ಒಳಗಡೆ ಅಷ್ಟು ಜನ, ಮತ್ತೆ ಥಿಯೇಟರ್ ಒಳಗಡೆ ಅಷ್ಟು ಜನ. ಆ ತರ ಕುರುಕ್ಷೇತ್ರ ಅಂತೂ ನಮ್ಗೆ ಎಷ್ಟೊತ್ತಿಗೆ ಮುಗೀತದ ಫಿಲಮು, ಎಷ್ಟೊತ್ತು ಕ್ಲೋಸ್ ಮಾಡ್ತಾರೋ ಅನ್ನೋಂಗೆ ಆಗ್ಬಿಟ್ಟಿತ್ತು ನಮ್ ಕೆಲಸ. ಏನ್ರ ಅದ್ರ ಬೇರೆ 3D ಇತ್ತು, ಗ್ಲಾಸ್ ಕೊಡ್ಬೇಕು, ಇಸ್ಕೊಬೇಕು, ಮಳೆ ಬೇರೆ. ನಮ್ಮ ಪಜಿತಿ ಯಾಕೆ ಹೇಳ್ತೀರ, ಅವಾಗ ಅಷ್ಟೊಂದು ಅದ್ದೂರಿ ಅವ್ರ ಆಕ್ಟಿಂಗು ಅದೇ ಅರ್ಧ ದೃಷ್ಟಿ ಬೀಳ್ತೈತೇನೋ ಏನೋ ಅನ್ನೋ ಇದ್ದಿತ್ತು ನಮ್ಗೆ. ಆಕ್ಟಿಂಗ್ ಅವ್ರು ಹೆಂಗೆ ಫಿಲಮ್ ಅಲ್ಲಿ ಕಾಣಿಸ್ತಾರೆ, ರಿಯಲ್ ಆಗು ಅದೇ ತರ. ನಮ್ಗೆಲ್ಲ ಒಂದು ಇದಕ್ಕೆ ಕಾಟೇರಿಗೆ ಫಂಕ್ಷನ್ ಬಂದಾಗ ಒಂದು ಶೀಲ್ಡ್ ಕೊಟ್ರು, ರಾಕೇಶ್ ಸರ್, ವೆಂಕಟೇಶ್ ಸರ್ ಒಂದು ಹೇಳಿ. ಆ ಶೀಲ್ಡ್ ಕೊಡೋ ಟೈಮಲ್ಲಿ ನಮ್ನೆಲ್ಲ ಕೈಲಿ ಮಾತಾಡ್ಸ್ಬೇಕಾದ್ರೆ ರಿಯಲ್ ಆಗಿ ನಾವು ನೋಡೋದಲ್ಲ ಹತ್ರದಿಂದ. ಸಾರು ಹೆಂಗೆ ಇದ್ರಲ್ಲಿ ಇರ್ತಾರೆ ಸ್ಕ್ರೀನ್ ಅಲ್ಲಿ, ಅದೇ ತರ ಅಷ್ಟೇ ಸ್ಮಾರ್ಟ್ ಆಗಿ ಅಷ್ಟೇ ಇದ್ರು. ಅದೇ ತರ ಅಬ್ರ ಆಕ್ಟಿಂಗ್ ಮಾಡೋದ್ರಲ್ಲೂ ಅಷ್ಟೇನೆ, ಗರ್ಜನೆನೂ ಅಷ್ಟೇನೆ ಅದೇ ತರ ಗರ್ಜನೆ ಮಾಡ್ಕೊಂಬಂದ್ರೆ. ಆಕ್ಟಿಂಗ್ ಅಂದ್ರೆ ಹೀರೋ ಅಂದ್ರೆ ಹಂಗಿರ್ಬೇಕು, ಹೇಳ್ಕೋಬೇಕು ಅಂದ್ರೆ. ಅದಕ್ಕೆ ಎಲ್ಲಾ ಜನನು ಏನು ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಎಲ್ಲ ಹುಡುಗರು ಭಾರಿ ಇಷ್ಟಪಡೋದಂದ್ರೆ ಫ್ಯಾಮಿಲಿ. ಇವತ್ತು ಹೇಳ್ಕೋಬೇಕು ಅಂದ್ರೆ ಈಗ ಇದರಲ್ಲಿ ದರ್ಶನ್ ಸರ್ಗೆ ಸಖತ್ ಬೆಲೆ ಇದೆ, ಇದೆ ಸರ್. ನೀವು ಡೆವಿಲ್ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಕೂಡ, ಯಾಕಂದ್ರೆ 2 ವರ್ಷದ ನಂತರ ಬರ್ತಿರೋದು ಒಂದು ಬೆಳ್ಳಿ ಬರ್ತೆ ಮೇಲೆ. ಬಟ್ ಇದೆಲ್ಲ ಇರುವಾಗ ನೀವು ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ರೆ, ಎಷ್ಟು ಕಲೆಕ್ಷನ್ ಆಗಬಹುದು ಅನ್ನುವಂಥದ್ದೊಂದು ಹಿಂಟ್ ಕೊಡಬಹುದಾ ಏನು ಅಂತ ಸರ್? ಇಷ್ಟಲಿಗಿಂತ ಯಾವ ಫಿಲಮ್ ಅವರು ದರ್ಶನ್ ಸರ್ದು ಫಿಲಮ್ಗಳಲ್ಲಿ ಯಾವ್ಯಾವ ಕಲೆಕ್ಷನ್ ಇಷ್ಟಿಷ್ಟು ಅಂತ ಬರ್ತಾ ಇದ್ದೋ ಅಷ್ಟೆಲ್ಲ ಬ್ರೇಕ್ ಮಾಡ್ತದೆ ಅಂತ ನಾವು ಅನ್ಕೊಂಡಿದ್ದೀವಿ ಸರ್. ಯಾಕೆ ಅಂತಂದ್ರೆ 2 ವರ್ಷ ಆಯ್ತು, ಬರೋದು ಇನ್ನೆಷ್ಟು ದಿವಸಕ್ಕೋ. ದರ್ಶನ್ ಸರ್ನ ಎಲ್ಲರೂ ಅಷ್ಟೇನೆ, ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಲ್ಲಿ ಎಲ್ಲರೂ ಬಂದು ಕೇಳೋದು ನೋಡಿದ್ರೆ ಎಲ್ಲ ಹೈಯೆಸ್ಟ್ ಎಲ್ಲ ಅವ್ರ ಫಿಲಮ್ಗೆ ಬ್ರೇಕ್ ಮಾಡಿ ಇದು ಜನ 100 ದಿನ ಹೋಗುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ ಸರ್. ಚೆನ್ನಾಗಿ ಬರ್ತದೆ ಕಲೆಕ್ಷನ್. ಯಾಕೆ ಅಂತಂದ್ರೆ ಅದೇ 2 ವರ್ಷ ಇನ್ನೂ ಇರೋದ್ರಿಂದ ಇನ್ನ ಬಂಬಟ್ ಕಲೆಕ್ಷನ್ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ ಸರ್. ಅಂದ್ರೆ ನಾಳೆ ಅದ್ದೂರಿ ಎಲ್ಲ ಮೆರವಣಿಗೆ ಎಲ್ಲಾನು ಇದೆ. ಬಟ್ ಕಂಟ್ರೋಲ್ ಮಾಡಕ್ಕೆ ಎಷ್ಟು ಜನ ಪೊಲೀಸ್ ಬೇಕಾಗ್ಬೋದು ಸರ್? ಯಾಕಂದ್ರೆ ಗೊತ್ತಿದೆ ನಿಮ್ಗೆ, ಈ ಪ್ರಸನ್ನ ಥಿಯೇಟರ್ ಅಲ್ಲಿ ಪ್ರತಿಯೊಂದು ಸಾರಿ ದರ್ಶನ್ ಅವ್ರ ಸಿನಿಮಾ ರಿಲೀಸ್ ಆದಾಗ ಅಭಿಮಾನಿಗಳೆಲ್ಲ ಸೇರಿ ಒಂದು ಗಲಾಟೆ ಆಗುವಂತ ಸಂದರ್ಭ ಹೆಚ್ಚಾಗಿರುತ್ತೆ. ಬಟ್ ನಾಳೆ ಒಂದು ಕಂಟ್ರೋಲ್ ಮಾಡಕ್ಕೆ ಎಷ್ಟು ಪೊಲೀಸ್ ಬೇಕಾಗಬಹುದು ಸರ್ ನಿಮ್ಮ ಅಂದಾಜು ಪ್ರಕಾರ? ಸರ್ ನಮಗೆ ನಮ್ಗೆ ಆನಂದ ದೊಡ್ಡ ಯಜಮಾನರು ಇದ್ರು, ಅವರು ಆ ಮಾಲಲ್ಲಿ ಇದಾರೆ. ಅವರು ಅವಾಗ ಅವ್ರಿಗೆ ಗೊತ್ತಾಗ್ಬಿಡೋದು, ಅವ್ರಿಗೆ ಇಷ್ಟೇ ಜನ ಪೊಲೀಸ್ ಬೇಕು, ಇಷ್ಟು ಜನ ಇದ್ರೆ ಸರಿ ಅನ್ನೋ ಅವ್ರು ಮಾಡ್ತಾ ಇದ್ರು. ಇವಾಗ್ಲೂ ಅವ್ರು ಅಲ್ಲಿದ್ರು ಕಳಿಸ್ಕೊಡ್ತಾರೆ. ಮತ್ತೆ ಡಿಪಾರ್ಟ್ಮೆಂಟ್ನವ್ರಂತೂ ಬೇಕೇ ಬೇಕು. ಯಾಕಂದ್ರೆ ಇವತ್ತಿನ ಸಿಚುವೇಶನ್ ಅಲ್ಲಿ ಈಗ ಆಗಿರೋ ಇದರಲ್ಲಿ ಡಿಪಾರ್ಟ್ಮೆಂಟ್ನವ್ರು ಇರ್ಲೇಬೇಕು. ಅವರು ಸಿವಿಲ್ ಡ್ರೆಸ್ ಅಲ್ಲೇ ಬರ್ತಾರೆ, ಹುಷಾರಾಗಿ. ಹುಡುಗರು ಗೊತ್ತಾಗ್ಬಾರ್ದು, ಪಟಾಕಿ ಹೊಡೆಯೋದಾಗ್ಲಿ, ಗಲಾಟೆ ಆಗೋದಾಗ್ಲಿ, ಅವ್ರಿಗೆ ಒಂದು ಕೂಗೋದಾಗ್ಲಿ ಏನು ಮಾಡಕ್ ಹೋಗ್ಬಾರ್ದು. ಆದ್ರೆ ಕೂಲಾಗೆ ಫಿಲಮ್ ನೋಡ್ಕೊಂಡು ಹೋದ್ರೆ ಒಳ್ಳೇದು. ಮಿನಿಮಮ್ ಅಂದ್ರೆ ನಮ್ಮ ಅನಿಸಿಕೆಯಲ್ಲಿ ಒಂದು ಈ ಮಾಗಡಿ ರೋಡ್ ಸ್ಟೇಷನ್ ಮತ್ತೆ ಯಾಕೆಂದ್ರೆ DCP ಆಫೀಸರ್ ಇರೋದ್ರಿಂದ ಯಾವುದೇ ತೊಂದರೆ ಆಗ್ಬಾರ್ದು. ಮತ್ತೆ ಅಗ್ರಹಾರ ಸ್ಟೇಷನ್ ಅವರು ಇಷ್ಟು ಜನನು, ಮತ್ತೆ ವಿಜಯನಗರ ಸ್ಟೇಷನ್
ಈ 3 ಜನ ಸ್ಟೇಷನ್ ಅವರು ಬಂದೇ ಬರ್ತಾರೆ. ಆದ್ರೆ ಹುಷಾರಾಗಿರ್ಬೇಕು. ಎಷ್ಟು ಅಭಿಮಾನಿಗಳು ಇರ್ತಾರೆ ಅಷ್ಟೇ ಜನ ಪೊಲೀಸ್ನವರು ಇರ್ತಾರೆ ಸರ್. ಅಂದ್ರೆ ಡಿಸೆಂಬರ್ ಅಂದ್ರೆ ಸಿನಿ ಪ್ರೇಕ್ಷಕರಿಗೆ ಹಬ್ಬ ಅಂತಾನೆ ಹೇಳ್ಬೋದು. ನಿಮ್ಗೆ ಗೊತ್ತಿದೆ, ಫಸ್ಟ್ ಸ್ಟಾರ್ಟಿಂಗ್ ಇಂದ ಡೆವಿಲ್ ಸ್ಟಾರ್ಟ್ ಆಗುತ್ತೆ. ಆ ನಂತರ ಶಿವಣ್ಣ ಬರ್ತಿದ್ದಾರೆ, ಶಿವರಾಜ್ ಕುಮಾರ್ ಅವರು ಬರ್ತಿದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ, ಸುದೀಪ್ ಸರ್ ಬರ್ತಾ ಇದ್ದಾರೆ, 45 ಮತ್ತೆ ಮಾರ್ಕ್ ಕೂಡ ಒಟ್ಟಿಗೆ ಆಗ್ತಾ ಇದೆ. ಇದರಲ್ಲಿ ಡೆವಿಲ್ ಒಂದು ಬೇರೆ. ಈ 3 ಸಿನಿಮಾಗಳು ಒಟ್ಟಿಗೆ ಬಂದಾಗ ಒಂದ್ ಸ್ವಲ್ಪ ಕ್ಲಾಶ್ ಆಗುವಂತದ್ದು ಏನಾದ್ರು ಸಂದರ್ಭ ಉಂಟಾಗತ್ತಾ? ಯಾಕಂದ್ರೆ ಒಂದೇ ತಿಂಗಳಲ್ಲಿ ಬರ್ತಾ ಇರುವಂತದ್ದು. ಮುಂದೆ ತಿಂಗಳು ಏನಕ್ಕೆ ಅಂತ ಗೊತ್ತಿಲ್ಲ ನೋಡಿ. ಎಷ್ಟು ವರ್ಷ ಇಷ್ಟು ದಿವಸ ಫಿಲಮ್ಗಳು ಬೇಕಾದಷ್ಟು ಟೈಮ್ ಇದೆ, ಬೇಕಾದ ತಿಂಗಳಲ್ಲಿ ಇದೆ. 3 ಒಬ್ಬರೇ ಡಿಸ್ಟ್ರಿಬ್ಯೂಟರ್ ಇವಾಗ, ಗಂಗಾಧರ್ ಸರ್. ಆದ್ರೆ ಅವ್ರು ತಗೊಂಡಿದ್ದಾರೆ ಅಷ್ಟೇನೆ. ಆದ್ರೆ 3 ರಿಲೀಸ್ ಮಾಡೋ ಡೇಟ್ ಅವ್ರು ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಇವ್ರು ಡಿಸ್ಟ್ರಿಬ್ಯೂಟರ್ ತಗೊಂಡಾದ್ಮೇಲೆ ಅದೇ ಡೇಟ್ ಅವ್ರು ಹೇಳಿದ ಡೇಟ್ಗೆ ರಿಲೀಸ್ ಮಾಡ್ತಾ ಇದಾರೆ. ನಮ್ಮ ಶಿವಣ್ಣವ್ರದ್ದು ರಿಲೀಸ್ ಆಗ್ತಾ ಇದೆ 45. ಅದು ನೋಡಿ ಈ ತಿಂಗಳಲ್ಲೇ 3 ಫಿಲಮ್. ಪೈಪೋಟಿ ಆಗುತ್ತೆ. ಹೌದು, ಸುದೀಪ್ ಸರ್ದು ಅಷ್ಟೇನೆ. ನೋಡಿ ಏನಿದೆ ಅಂತ ಅದೃಷ್ಟ ನೋಡಿ, ನಮ್ಮ ಅಭಿಮಾನಿಗಳಿಗೆ ಆಗ್ಲಿ ಜನಕ್ಕೆ 3 ಫಿಲಮ್ ಒಂದೇ ಸರಿ ಒಂದೇ ತಿಂಗಳಲ್ಲಿ ಬರ್ತಾ ಇರೋದ್ರಿಂದ, ದರ್ಶನ್ ಸರ್ದು ಏನೋ 1-2 ವಾರ ಮುಂದೆ ಬಂದಿರೋದೇ ಅಷ್ಟೇ ಹೊರತು ಅವೆರಡು ಒಂದೇ ದಿವಸ ಬರ್ತಾ ಇದಾವೆ. ಅದೇ ನಮ್ಗೆ ಒಂದಿದು ಏನಪ್ಪಾ ಅಂದ್ರೆ ಎಲ್ಲಾ ಕಡೆನೂ ಅಷ್ಟೇ ಜನ ಹೋಗ್ತಾ ಇರ್ಲಿ, ಬಸ್ಸಲ್ಲಿ ಬರ್ತಾ ಇರ್ಲಿ, ನೋಡ್ಲಿ ಪ್ರಸ್ಥಾನದಲ್ಲಿ ಏನಪ್ಪಾ ಹಬ್ಬ ನಡೀತಾ ಐತೆ ಏನು ಅಂತ ಆ ತರ ನೋಡ್ಕೊಂಡು ಹೋಗ್ತಾ ಇದಾರೆ ಜನ. ಬಂದು ನೋಡ್ಕೊಂಡು ಹೋಗ್ತಾರೆ, ಗೇಟಲ್ಲಿ ಬಂದು ನೋಡಿ ಆ ತರ ಇದೆ. ಮತ್ತೆ 45 ಅಷ್ಟೇನೆ ಇದೆ. ಒಳ್ಳೆ ಫಿಲಮು, ಚೆನ್ನಾಗಿದೆ. ಮಾರ್ಕು ಅಷ್ಟೇನೆ, ಸುದೀಪ್ ಸರ್ದು ಅಷ್ಟೇನೆ. ಏನಾಗ್ತದೆ ಅಂತ ಗೊತ್ತಿಲ್ಲ. ಒಟ್ನಲ್ಲಂತೂ ನಮ್ಮ ಕನ್ನಡದ ಅಭಿಮಾನಿಗಳಿಗೆ, ಫಿಲಮ್ ನೋಡೋರ್ಗೆ ಎಲ್ಲಾರ್ಗು ಈ ತಿಂಗಳು ದಶೆ ಶುಕ್ರ ದೇಶ ಇದ್ದಂಗೆ ಒಳ್ಳೆ ಬೆಲೆ ಇದೆ, ಒಳ್ಳೆ ಖುಷಿ ಇದೆ ಜನಕ್ಕೆ, ಅಭಿಮಾನಿಗಳಿಗೆ. ಯಾವ ಫಿಲಮ್ ನೋಡ್ಬೇಕು, ಯಾವ್ದು ಬಿಡಬೇಕು ಅದರಲ್ಲಿ ಎಲ್ಲರೂ ನಮ್ಮ ಯಜಮಾನ್ರು ಅಷ್ಟೇ, ಅವರು ಅಷ್ಟೇ, ವೀರೇಶ ಥಿಯೇಟರ್ ಅಷ್ಟೇ. ಏನಪ್ಪಾ ಅಂದ್ರೆ ಬಿಟ್ಟಿದ್ದಾರೆ ಆನ್ಲೈನ್ ಬಿಡೋದ್ರಿಂದ ಎಲ್ಲರಿಗೂ ಟಿಕೆಟ್ ಸಿಗುತ್ತೆ, ಆರಾಮಾಗಿ ಬಂದು ನೋಡ್ಬೋದು. ಫಸ್ಟ್ ಡೇ ಒಂದ್ ದಿವಸ ಬಿಟ್ರೆ ಇನ್ ಬೇರೆ ದಿವಸ ಎಲ್ಲ ಆರಾಮಾಗಿ ಫಿಲಮ್ ನೋಡ್ಬೋದು. ಯಾಕಂದ್ರೆ ಎಲ್ಲರೂ ಇಷ್ಟಪಡ್ತಾರೆ. 3 ಜನದು ಅಷ್ಟೇ. 3 ಜನದು ಈ ಸರಿ ಎಷ್ಟು ವರ್ಷ ಆಯ್ತು ಫಿಲಮ್ಗಳು ಬಂದು, ಎಲ್ಲ ನೋಡ್ಲಿ ಅಂತ ನಾವು ಇಷ್ಟಪಡ್ತಾ ಇದೀವಿ. ಒಬ್ರಿಗೊಬ್ರು ಅಂತಲ್ಲ, ನೋಡ್ಲಿ. 25 ವರ್ಷದೊಳಗೆ ಬರ್ತಾ ಇದಾವಲ್ಲ, ಇದಕ್ಕೆ ಇದ್ದಿದ್ದೀರ ಡಿಸೆಂಬರ್, ಅದಕ್ಕೆ ಸರ್. ಈಗ 3 ಸಿನಿಮಾ ಬರ್ತಾ ಇದಾವೆ, ಡೆವಿಲ್, ಮಾರ್ಕ್, 45. ಇವು 3ಕ್ಕಿಂತ ನೀವು ಯಾವ್ದ್ರ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್? ಈ ಸಿನಿಮಾ ಎತ್ತಬಹುದು, ನಮ್ಮ ಇಂಡಸ್ಟ್ರಿ ಮೇಲ್ಗಡೆ ಹೋಗ್ಬೋದು ಅನ್ನುವಂಥದ್ದಿದ್ರೆ ಒಂದು ಸಿನಿಮಾ ಹೇಳೋದಾದ್ರೆ ಯಾವ್ದ್ರ ಬಗ್ಗೆ ಜಾಸ್ತಿ ನಿರೀಕ್ಷೆ ಇಟ್ಕೊಂಡಿದ್ದೀರಾ ನೀವು? ಸರ್, ನಾವು ಅದನ್ನ ಹೇಳಕ್ಕಾಗಲ್ಲ. ನಾವು ಥಿಯೇಟರ್ ಅಲ್ಲಿ ಎಲ್ಲರ ಫಿಲಮ್ ನಾವು ನೋಡಿ, ನೀವು ಬೇಕಾದ್ರೆ ಹೆಂಗ್ ಬೇಕಾದ್ರೆ ಮಾತಾಡ್ಬೋದು ಟಿವಿಯವರು, ಆದ್ರೆ ನಮ್ಗೆ ಹಂಗಾಗಲ್ಲ. ನಮ್ಗೆ ಎಲ್ಲಾರು ಒಂದೇನೆ. ಶಿವಣ್ಣನು ಅಷ್ಟೇ, ಸುದೀಪ್ ಸರ್ ಅಷ್ಟೇನೆ, ದರ್ಶನ್ ಸರ್ ಅಷ್ಟೇನೆ. ಯಾಕೆಂದ್ರೆ ನಾವು ಭೇದ ಭಾವ ಮಾಡಲ್ಲ. ನಾವು ಗುರು, ನಮ್ಮ ಎಲ್ಲರೂ ಅಷ್ಟೇನೆ, ನಮ್ಮೆಲ್ಲರಿಗೂ ಗುರುಗಳು, ಅಣ್ಣದಿರಿದ್ದಂಗೆ ಅವರೆಲ್ಲರೂ. ಆದ್ರೆ ನಾವು ಭೇದ ಭಾವ ಇಲ್ಲ ನಮ್ಮಲ್ಲಿ. ಎಲ್ಲ ಯಾರು ಫಿಲಮ್ ಹಾಕಿದ್ರು ನಾವು ಹಾಕತ್ತೀವಿ. ಅದೊಂದ್ 1 ವರ್ಷ ಇದೊಂದ್ ವರ್ಷ ಅಂತ ಹಾಕ್ತಿವಿ. ಆದ್ರೆ ಯಾವ ಫಿಲಮ್ ಕ್ಲಿಕ್ ಆಗುತ್ತೆ ಅಂತ ಜನದಿಂದ ನಮ್ಗೆ ಇವತ್ತು ಹೇಳ್ಕೋಬೇಕಂದ್ರೆ ಈಗ ಬಂದಿರೋದೈತೆ. ದರ್ಶನ್ ಸರ್ದು ಈಗ ಬಂದೈತೆ, ಹೇಳ್ತೀವಿ ಎಲ್ಲಾ ಫಿಲಮ್ ಬ್ರೇಕ್ ಮಾಡ್ತದೆ ಅಂತ. ಯಾರ್ದು ಅಂತಂದ್ರೆ ದರ್ಶನ್ ಸರ್ದ. ಅವ್ರು ಎಲ್ಲಾ ಫಿಲಮ್ ಬ್ರೇಕ್ ಮಾಡಿ ಇದು ಒಳ್ಳೆ ಕಲೆಕ್ಷನ್ ಕೊಡ್ತದೆ ಅಂತ ನಾವು ಹೇಳ್ಬೋದೇ ಹೊರತು ಶಿವಣ್ಣವ್ರದ್ದು ಬ್ರೇಕ್ ಮಾಡ್ತದೆ, ಸುದೀಪ್ ಸರ್ ಬ್ರೇಕ್ ಮಾಡ್ತದೆ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರವ್ರ ಇದಕ್ಕೆ ಹೌದು ಜನಗಳು ಅವ್ರು ನೋಡಿ ಇಷ್ಟಪಟ್ಟು ನಮಗೆ ಕಲೆಕ್ಷನ್ ಆಗಿ ನೋಡೋ ಹೇಳ್ಬೋದೇ ಹೊರತು ನಾವ್ ಈಗ ಹೇಳಕ್ಕಾಗಲ್ಲ. ಈಗ ಎಲ್ಲಾರನ್ನೂ ಇಷ್ಟಪಡ್ತೀವಿ, ನಾವ್ ಎಲ್ಲಾರ್ದು ಚೆನ್ನಾಗಿರ್ತದೆ ಅಂತ ಹೇಳ್ತೀವಿ. ಎಲ್ಲರೂ ಚೆನ್ನಾಗಿದ್ದಾವೆ ಫಿಲಮ್. ಈ ಸರಿ 3 ಜನದು ಫಿಲಮ್ಗಳು ಚೆನ್ನಾಗಿದೆ. ಸುದೀಪ್ ಸರ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳವ್ರೆ. ಶಿವಣ್ಣ ಸರ್ದು ಅಷ್ಟೇನೆ, ಅವ್ರದ್ದು ಉಪೇಂದ್ರ ಇರೋದ್ರಿಂದ ಅವ್ರದ್ದು ಚೆನ್ನಾಗಿದೆ ಕಲೆಕ್ಷನ್. 3 ಹೀರೋಗಳು ಇದಾರೆ, ಚೆನ್ನಾಗಿ ಬರ್ತದೆ. ಅದು ಅಷ್ಟೇನೆ. ದರ್ಶನ್ ಸರ್ದು ಅಷ್ಟೇನೆ. ದರ್ಶನ್ ಸರ್ದು 2 ವಾರ ಟೈಮ್ ಇರ್ತದೆ. ಒಳ್ಳೆ ಕಲೆಕ್ಷನ್ ಯಾಕೆ ಬರ್ತದೆ ಅಂತಂದ್ರೆ ಇವರೆಲ್ಲ ಫಿಲಮ್ನು ಕರಿಯಾ ತರ ಅಬ್ರಾ ಮಾಡ್ತಾ ಇದಾರೆ. ಕರಿಯಾ ಫಿಲಮ್ ಹೆಂಗ್ ಅಬ್ರಾ ಆಯ್ತು ಅದೇ ತರ ನೈಟ್ ಶೋ ನೋಡಿ. ಇವತ್ತು ನೈಟ್ಗೆ, ನಾಳೆ ಗುರುವಾರ ನೈಟ್ಗೆ ಅಬ್ರಾ, ಕರಿಯಾ ಹೆಂಗ್ ಅಬ್ರಾ ಮಾಡಿದ್ರು ಅದೇ ತರ ಅಬ್ರಾ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ ಸರ್. ಥ್ಯಾಂಕ್ ಯು ಸರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.